ನೋಡ್ದಂಗೆ ಮೈಗೆ ನೋಡ್ದಂಗೆ ತಗೊಂಡು ತಿನ್ರಲ್ಲಿ ತಿನ್ರಲ್ಲಿ. ಯಾಕಣ್ಣ ನಾನ್ ತಿನ್ಬಾರ್ದ? ತಿನ್ಬೇಕು, ಆದ್ರೆ ಅದು ತಿನ್ಬಾರ್ದು. ಯಾಕೆ? ಅದು ಮೆಜೆಸ್ಟಿಕ್ ಸರ್ಕಲ್ ಅಲ್ಲಿ ಫುಟ್ಪಾತ್ ನಾಗ ಮಾರೋ ಗಾಡಿ ಇಡ್ಲಿಲ್ಲ ತಮ್ಮ. ಇದು ನಿನಗೋಸ್ಕರ ಮಾವಳ್ಳಿ ಟಿಫನ್ ರೂಮ್ ಇಂದ ಸ್ಪೆಷಲ್ ಮಾಡಿಸ್ಕೊಂಡ್ ಬಂದಿದ್ದೀನಿ. ಬಾರೋ ಬಾರೋ. ರಸಗುಲ್ಲ, ಕೇಸರಿ ಬಾತು, ಬೆಣ್ಣಿ ದೋಸೆ, ಇಡ್ಲಿ ಎಲ್ಲ ತಂದಿನೋ. ಅಲ್ಲಣ್ಣ ನಿಜವಾಗ್ಲೂ ಇವೆಲ್ಲ ನನಗೋಸ್ಕರ ತಂದಿರೋದ? ದೇವ್ರಣ್ಣ ನಿನ್ ಸಲುವಾಗಿ ತಂದಿನಿ. ನನ್ನ ಮಕ್ಳಿಗೆ ಗೊತ್ತಾಗಬಾರ್ದು, ತಿನ್ನಪ್ಪ. ರವಿ, ಬಹಳ ದಿನದಿಂದ ನಿನ್ನ ಹತ್ರ ಒಂದು ಮುಖ್ಯವಾದ ವಿಷಯ ಮಾತಾಡ್ಬೇಕು ಅಂತ ಇದೀನಿ. ಈ ಕಂಪನಿ ಯಾವ ಪರಿಸ್ಥಿತಿಯಾಗದೆ ಅಂತ ನಿನಗೆ ಚಲೋ ಗೊತ್ತದೆ. ಅದಕ್ಕೆ ಅಣ್ಣ ನಾನು ಹೇಳಿದ್ದು, ಈಗ ಸದ್ಯಕ್ಕೆ ಪ್ರಹ್ಲಾದ, ಹರಿಶ್ಚಂದ್ರ ಇಂಥ ನಾಟಕಗಳನ್ನ ಆಡೋದ್ ಬಿಟ್ಟು ಜೀವನಕ್ಕೆ ಹತ್ತಿರವಾಗಿರುವಂತದ್ದು ಅಂದ್ರೆ ಸಾಮಾಜಿಕ, ಪತ್ತೇದಾರಿ ಇಂಥವನ್ನ ಆಡ್ಬೇಕು. ನೋಡು ನೋಡು, ಈ ಮಾತು ಮಾತ್ರ ನಾನು ಕೂಡ ಆಡ್ಬೇಡ ನೋಡು. ನಾನು ಮುಳುಗಿ ಹೋದ್ರು ಸರಿ, ನಾನು ಆಡೋದೇ ಪೌರಾಣಿಕ ನಾಟಕ. ಕುರುಕ್ಷೇತ್ರ ನಾಟಕ ಕಲಿತ ಆಡಿಬಿಟ್ರೆ ನಾನು ಉದ್ಧಾರವಾಗಿ ಬಿಡ್ತೀನಿ. ಒಟ್ಟಿನಾಗೆ ಗುಬ್ಬಿ ಕಂಪನಿನ ನೀರಿಸಿ ಬಿಡ್ಬೇಕು, ಇದು ಗ್ಯಾರಂಟಿ. ಅದಕ್ಕೆ ನಾನೇನ್ ಮಾಡ್ಬೇಕು ಹೇಳಣ್ಣ? ನನ್ನ ಕೈಲಾದ ಪ್ರಯತ್ನ ಮಾಡ್ತೀನಿ. ಏನಿಲ್ಲ, ಕಂಪನಿ ಸಾಲ ಒಂದ್ 50,000 ರೂಪಾಯಿ ಅದೇ. ಅದನ್ನ ತೀರ್ಸೋದಕ್ಕೆ ಯಾರ ಕಡೆಯಿಂದಲಾರ ಹಣದ ಏರ್ಪಾಡು ಮಾಡ್ಕೊಡಪ್ಪ. ನಾನಾ? ನನಗಂತ ಶ್ರೀಮಂತ ಯಾರಣ್ಣ ಗೊತ್ತು? ತಮಾಷೆ ಮಾಡ್ಬೇಡ ರವಿ. ನೀನು ಮನಸ್ಸು ಮಾಡಿದ್ರೆ ಕಂಪನಿ ಸಾಲ ಕಣ್ಣು ಮುಚ್ಚಿ ಬಿಡದ್ರ ತೀರಿ ಹೋಗ್ತದ. ನೀನ ಚಂದ್ರ ಮೇಡಮ್ ಒಂದು ಮಾತು ಹೇಳಿದ್ರೆ ಸಾಕು. ಯಾಕಪ್ಪ ರವಿ, ಖಾರ ಜಾಸ್ತಿ ಆತೇನೆ? ಕಾರಣ ಅಲ್ಲ, ಚಂದ್ರಲೇಖ ಹತ್ರ ಸಾಲ ಕೇಳ್ಬೇಕಾ? ಹೌದಪ್ಪ. ದಯವಿಟ್ಟು ತಪ್ಪು ತಿಳ್ಕೊಬೇಡಣ್ಣ. ಇದೊಂದು ವಿಚಾರ ಮಾತ್ರ ನನ್ನ ಕೈಲಿಂದ ಆಗೋದಿಲ್ಲ. ನೀನಾಗುದಿಲ್ಲ ಅಂದ್ರ ಸಾಲ ಕೊಟ್ಟವ್ರು ಬಂದು ಮೈಕು, ಆಂಪ್ಲಿಫೈರು, ಹಾರ್ಮೋನಿಯಂ, ತಬಲಾ ಎಲ್ಲ ತಗೊಂಡೋಗ್ಬಿಡ್ತಾರಪ್ಪ. ದಾನ ಅಂತ ಬೇಡ, ಸಾಲ ಅಂತ ಕೊಡ್ತಪ್ಪ. ಅಯ್ಯೋ, ನನ್ನ ಸ್ವಲ್ಪ ಅರ್ಥ ಮಾಡ್ಕೊಳ್ಳೋಣ. ನಾನೊಬ್ಬ ಗಂಡ್ಸಾಗಿ ಒಂದ್ ಹೆಂಗ್ಸ್ ಹತ್ರ ಹಣ್ಣಕ್ಕೋಸ್ಕರ ಕೈ ಚಾಚಿದ್ರೆ ಚೆನ್ನಾಗಿರುತ್ತಾ? ಇಲ್ಲಿ ಬ್ಯಾಸರ ಆತು ಅಂದ್ರೆ ಒಂದ್ ಕೆಲಸ ಮಾಡು, ನನ್ಗೊಂದ್ ದಿವಸ ಅಪಾಯಿಂಟ್ಮೆಂಟ್ ಕೊಡಿಸ್ಬಿಡು. ನಾನೇ ಖುದ್ದಾಗಿ ಹೋಗಿ ಕೇಳ್ಕೆ ಬಂದ್ಬಿಡ್ತೀನಿ. ಅಯ್ಯೋ, ನಾನ್ ಹೇಳ್ತಾರೆ ನಿಮ್ಗೆ ಯಾಕೆ ಅರ್ಥವಾಗ್ತಿಲ್ಲ? ಇದು ಆಗದೇ ಇರೋಂಥ ವಿಷಯನ. ಹೌದಾ? ನಿನ್ನನ್ನ ಕೀರ್ತಿ ಶಾಲೆಯನ್ನಾಗಿ ಮಾಡಿದ ನಾನ್ ಬೇಡ ಆತೇನು? ಈ ನಾಟಕ ಕಂಪನಿ ನಿನಗೆ ಬೇಡ ಆತೇನು? ಲೇ ತಮ್ಮ, ಹತ್ತಿದೇನಿನ ವದಿಬಾರ್ದಲೆ. ನಾನು ಹಾಗೆ ಹೇಳಿಲ್ಲಣ್ಣ, ಇದು ತುಂಬಾ ಕಷ್ಟ. ಯಾಕೆ ಏನು ಅಂತ ಸಮಯ ಬಂದಾಗ ನಿಮ್ಗೆ ಹೇಳ್ತೀನಣ್ಣ. ಸರಿ ಬಿಡಪ್ಪ. ನಾನ್ ಯಾವ ಹುಡುಗನ್ನ ಹೆಚ್ಚಾಗಿ ಪ್ರೀತಿಸಿದ್ನೋ ಅವನಿಗೆ ನನಗಿಂತ ಹೆಚ್ಚಾಗಿ ಅವನು ಪ್ರೀತಿಸಿದ ಹುಡುಗಿನೇ ಹೆಚ್ಚಾಗಿ ಹೋದ್ಲು. ಅವಳು ಪ್ರೀತಿನೇ ಹೆಚ್ಚಾಗೋಯ್ತು. ರವಿ, ಚಿಕ್ಕ ವಯಸ್ಸಿನಿಂದ ನಿನ್ನ ಪ್ರೀತಿ ವಿಶ್ವಾಸದಿಂದ ಬೆಳೆಸಿ ದೊಡ್ಡವನನ್ನಾಗಿ ಮಾಡಿದ್ದೀನಪ್ಪ. ನನ್ನ ಮರೆತು ಬಿಡಬೇಡಪ್ಪ. ನಂಜಪ್ಪ, ಕಾರ್ ನಿಲ್ಸು. ಯಾಕೆ ಮೇಡಮ್? ನಿಲ್ಸು ಅಂದ್ರೆ ನಿಲ್ಸ್ಬೇಕು. ಬೆಂಗಳೂರಲ್ಲಿ ನಿಲ್ಸು ಅಂದ್ರೆ ಮೈಸೂರಿಗೆ ಹೋಗಿ ನಿಲ್ಸ್ಯಾ? ಸಾರಿ ಮೇಡಮ್, ಇಲ್ಲಿ ಯಾವತ್ತು ನೀವು ಕಾರ್ ನಿಲ್ಸಿರ್ಲಿಲ್ವಲ್ಲ, ಅದಕ್ಕೆ. ಸರಿ ಸರಿ, ಆ ಬಸ್ ಸ್ಟ್ಯಾಂಡ್ ಅಲ್ಲಿ ನಿಂತಿದಾರಲ್ಲ, ಸಣ್ಣಕ್ಕೆ ಎತ್ತರಕ್ಕೆ ಬೆಳ್ಳಗೆ ಅವರಾ? ಸದ್ಯ ಈಗ್ಲಾರು ಅರ್ಥ ಆಯ್ತಲ್ಲ ಮಂಕ್ ಬುದ್ಧಿಗೆ. ನಂಜಪ್ಪ, ನೀನೊಂದ್ ಕೆಲ್ಸ ಮಾಡು. ಏನು? ನಾನ್ ಕಾರಿಂದ ಇಳಿದು ಪಕ್ಕದ ರೋಡಲ್ಲಿ ಹೋಗ್ತಾ ಇರ್ತೀನಿ. ಅವ್ರನ್ನ ಕಾರಲ್ಲಿ ಕೂರಿಸ್ಕೊಂಡು ಬರ್ತಾ ಇರ್ತೀಯ. ನಾನ್ ನಿನ್ ಲಿಫ್ಟ್ ಕೇಳ್ತೀನಿ, ನೀನ್ ಕಾರ್ ನಿಲ್ಸ್ಬಿಟ್ಟು ನನ್ನ ಕೂರಿಸ್ಕೋತೀಯ. ಅಕಸ್ಮಾತ್ ನಾನ್ ಯಾರು ಏನು ಅಂತ ಹೇಳಿದ್ರೆ ಗೊತ್ತಲ್ವಾ? ಗೊತ್ತು, ನನ್ ಕೆಲಸ ಹೋಗುತ್ತೆ. ಎಸ್ ಸರ್, ಮುಂದೆ ಹೋಗಪ್ಪ. ಹಾಕಿ ಸರ್, ₹1. ಯೋ, ಸುಮ್ನೆ ಹೋಗಯ್ಯ. ನೀನ್ ಕೇಳ್ತಾ ಇದೀಯಾ, ನಾನು ಕೇಳ್ತಾ ಇಲ್ಲ. ನನಗೂ ನಿನಗೂ ಇರೋದು ಅಷ್ಟೇ ವ್ಯತ್ಯಾಸ. ಹಾಯ್ ಫ್ರೆಂಡ್. ಇವೊಂದೊಳ್ಳೆ ಗ್ರಾಚಾರ. ಛೀ, ಇನ್ನು ಯಾಕೆ ಇಲ್ಲಿ ನಿಂತ್ಬಿಟ್ರಿ? ಬನ್ನಿ ಸರ್. ಇವತ್ತು ನನಗೆ ಮೂಡಿಲ್ಲ, ಹೋಗಪ್ಪ. ಅಯ್ಯೋ, ನೀವು ಮೂಡಿಲ್ತಂದ್ರೆ ನಾನ್ ಬರ್ಸ್ತೀನಿ ಮೂಡ್ನ. ನೀವು ಬರ್ದೇ ಹೋದ್ರೆ ನಾನ್ ಹೊಟ್ಟೆ ಬೀಳುತ್ತೆ, ತಣ್ಣೀರ್ ಬಟ್ಟೆ. ಅದ್ಯಾಕಯ್ಯ? ಯಾಕೆ ಏನಂತ ಕೇಳ್ಬಿಡಿ, ಬನ್ನಿ ಸರ್. ಸುಮ್ಮನೆರಪ್ಪ, ನಿನ್ನಿಂದಾಗ್ಲೂ ಒಂದು ಪಜಿ ಸಿಗಾಕೊಂಡು ಒದ್ದಾಡ್ತಾ ಇದ್ದೀನಿ. ಅಯ್ಯೋ, ನಿಮಗೆ ನಾನ್ ದೊಡ್ಡ ಪಜಿತಿ ಸಿಗಾಕೊಂಡ್ಬಿಡ್ತೀನಿ. ಬನ್ನಿ ಸರ್, ಬನ್ನಿ ಸರ್, ಬನ್ನಿ. ಕೂತ್ಕೊಳ್ಳಿ ಸರ್, ಕೂತ್ಕೊಳ್ಳಿ ಸರ್, ಕೂತ್ಕೊಳ್ಳಿ. ಒಂದೊಳ್ಳೆ ಕೋತಿ ಸವಾಸ ಆಯ್ತಲ್ಲ. ನಂಜಪ್ಪ, ನಂಜಪ್ಪ, ಯಾಕೊಂಥರ ಇದ್ದೀರಲ್ಲ? ಯಾಕೆ? ನನ್ಗೇನಾಗಿದೆ? ಗುಂಟ್ಕಲಿದ್ದಾಗಿದ್ದೀನಲ್ಲ. ನಮ್ಮ ಹತ್ರ ಸುಳ್ಳು ಹೇಳಕ್ ಹೋಗ್ತಿಯಲ್ಲ. ನೀನ್ ಬೇವ್ರು ನೋಡಿದ್ರೆ ಹಾಗೆ ಅನ್ಸದಿಲ್ವೇ? ಏನ್ ವಿಷಯ ಹೇಳು. ನನಗ್ ಗೊತ್ತಿರೋದೇ ಇದೊಂದ್ ಕೆಲ್ಸ ನೋಡಿ. ನಂಜಪ್ಪ, ನಿಲ್ಸ್ಬೇಡ, ಗಾಡಿನ ಹೊರಟೋಗು. ಹಾಯ್ ರವಿ. ಹಾಯ್ ವತ್ಸಲ.
ಒತ್ಸಲ ಬರ್ಲಾ ನಡಿಯಪ್ಪ. ರವಿ 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 ಒಂದ್ ನಿಮಿಷ. ನಮ್ ಮನೆ ಇಲ್ಲೇ, ನೀನೇನ್ ಈ ಕಡೆ? ನಮ್ಮನೆ ಈ ಕಡೆನೇ ಇರೋದು. ಓ, ಪ್ಯಾಸೆಂಜರ್ಸ್ ಆಫ್ ದ ಸೇಮ್ ರೋಡ್. ವಾವ್, ವಾಟ್ ಅ ಬ್ಯೂಟಿಫುಲ್ ಕಾರ್. ತುಂಬಾ ಚೆನ್ನಾಗಿದೆ. ಇಟ್ಸ್ ಫ್ಯಾಂಟಾಸ್ಟಿಕ್. ಯಾರ್ದಿ ಕಾರು? ನಿಮ್ ಚಂದ್ರಂದ? ಅಫ್ಕೋರ್ಸ್. ತುಂಬಾ ಚೆನ್ನಾಗಿದೆ. ನೋಡಕ್ಕೆ ಎಷ್ಟು ಸುಂದರವಾಗಿದೆ. ಇನ್ ಒಳಗ್ ಕೂತ್ಕೊಂಡ್ರೆ, ಮನೆವರೆಗೂ ಲಿಫ್ಟ್ ಕೊಟ್ರೆ. ಲಿಫ್ಟಾ? ಅಯ್ಯೋ ಬನ್ನಿ ಮೇಡಮ್, ಯಾರ್ಯಾರಿಗೋ ಲಿಫ್ಟ್ ಕೊಟ್ಟಿದ್ದೀನಿ, ನಿಮಗೆ ಲಿಫ್ಟ್ ಕೊಡ್ತಾ ಇರ್ತೀನ ನಾನು. ಬನ್ನಿ. ಯೋ, ಕಂಡವ್ರಿಗೆಲ್ಲ ಲಿಫ್ಟ್ ಕೊಡ್ತೀಯಾ? ಕಂಡವ್ರ ಸುಂದರ ಸಾಕು. ಚಂದ್ರನ್ ಹೇಳ್ತೀನಿ ಇರೋ. ಯೋ ಬೇಡ ಕಣಯ್ಯ. ಬನ್ನಿ ಮೇಡಮ್, ಬನ್ನಿ ಬನ್ನಿ ಪ್ಲೀಸ್. ಥ್ಯಾಂಕ್ ಯು. ಏನ್ ಹಾಗೆ ನೋಡ್ತಿದ್ಯಾ ಕಾರ್ನ? ಈ ಕಾರಿನ ಬೆಲೆ ಎಷ್ಟು ಗೊತ್ತಾ? ಎಷ್ಟು? ಕಳ್ಳನ್ ಕೈಲಿ ಕೊಟ್ರು 6 ಲಕ್ಷ ರೂಪಾಯಿ ಕೊಡ್ತಾನೆ. 6 ಲಕ್ಷನಾ? ಹಾ. ಕಾಲ್ ತೆಗಿ. ಯಾಕೆ, ಏನಾಯ್ತು? ಏನಾಯ್ತಾ? ಕಾರಲ್ಲಿ ಕುತ್ಕೊಳ್ಳೋ ರೀತಿನ ಇದು? ಒಳ್ಳೆ ಎಲೆ ಮುಂದೆ ಊಟ ಕುತ್ಕೊಂಡಿದ್ಯಲ್ಲ, ಸರಿಯಾಗಿ ಕುತ್ಕೋ. ನಿಮ್ ಚಂದ್ರಂಗೆ ನನ್ ಪರವಾಗಿ ಥ್ಯಾಂಕ್ಸ್ ಹೇಳ್ಬಿಡಿ, ಲಿಫ್ಟ್ ಕೊಟ್ಟಿದ್ದಕ್ಕೆ. ಓಕೆ ಓಕೆ ಹೇಳ್ತೀನಿ. ನಂಜಪ್ಪ, ಗಾಡಿ ನಿಲ್ಸು. ಈ ಏರಿಯಾದಲ್ಲ ಇರೋದು ನೀವು? ನೀನೇನ್ ಬಾರ ಸದಾಶಿವನಗರ್ ಪ್ಯಾಲೇಸ್ ಆರ್ಚರ್ಸ್ ಇದೆಯಾ? ನಂಜಪ್ಪ, ಇವ್ರನ್ನ ಮನೆ ಹತ್ರ ಬಿಟ್ಬಿಟ್ಟು ಕಾರ್ನ ಸೇಫಾಗಿ ಚಂದ್ರನ ಹತ್ರ ಬಿಟ್ಬಿಡು. ನಾನು ಬರ್ತೀನಿ. ಇಲ್ಲ ಇಲ್ಲ, ನಾನು ಬರ್ತೀನಿ. ಇಲ್ಲಿಗ? ಯಾಕೆ? ನಾನು ನಿಮ್ ಮನೆಗ್ ಬರ್ತೀನಿ. ನಾಟಕದವ್ರ ಮನೆ ನೋಡೋಕೆ ನಂಗೆ ತುಂಬಾ ಇಷ್ಟ. ನಾನೀಗ ಮನೆಗೆ ಹೋಗ್ತಿಲ್ವಲ್ಲ? ಪರವಾಗಿಲ್ಲ, ನೀವ್ ಎಲ್ಲಿಗೆ ಹೋಗ್ತಿರೋ ಅಲ್ಲಿಗೆ ಬರ್ತೀನಿ. ಮನೆಗ್ ಬೇಗ ಹೋದ್ರೆ ತುಂಬಾ ಬೋರಿಂಗ್, ಟೈಮ್ ಪಾಸ್ ಆಗತ್ತೆ. ನಾನು ಎಲ್ಲಿಗೆ ಹೋದ್ರು ಬರ್ತೀರಾ? ಅಯ್ಯೋ ದೇವ್ರೆ, ಬನ್ನಿ. ಮೇಡಮ್ ದಯವಿಟ್ಟು ಬೇಡಿ. ರವಿ ರವಿ, ಯಾಕೆ ನಾನ್ ನಿಮ್ ಜೊತೆ ಬರ್ಬಾರ್ದಾ? ನಾನೇನು ಹಾಗೆ ಹೇಳಿಲ್ವಲ್ಲ. ಏನೋ ಪ್ರಾಬ್ಲಮ್, ಯೋಚನೆ ಮಾಡ್ತಾ ಇದ್ದೀನಿ. ಯೋಚನೆನಾ? ನಾನೇನಾದ್ರೂ ನಿಮ್ಗೆ ಹೆಲ್ಪ್ ಮಾಡಬಹುದಾ? ನೀವು ನನಗೆ ಹೆಲ್ಪ್ ಮಾಡ್ತೀರಾ? ನಾನೀಗ ಇರೋ ಸ್ಥಿತಿ ನನಗೆ ಹೆಲ್ಪ್ ಮಾಡ್ಬೇಕು ಅಂದ್ರೆ ಅವಳೇ ಬರ್ಬೇಕು. ಅವಳ? ಯಾರವಳು? ಅವಳೇ ಚಂದ್ರ. ಓ, ಚಂದ್ರನಾ? ಏನೇ ಆಗ್ಲಿ, ಚಂದ್ರ ತುಂಬಾ ಅದೃಷ್ಟವಂತೆ. ಅದ ಹೇಗೆ? ನಿಮ್ಮಂತ ಸಂಗಾತಿ ಸಿಕ್ಕಿದಕ್ಕೆ ಅವಳು ತುಂಬಾ ಅದೃಷ್ಟ ಮಾಡಿದ್ದಾಳೆ. ಏನು ಅದೃಷ್ಟವಂತಲೋ ಏನೋ. ಏನಾಯ್ತು? ವತ್ಸಲ, ನಿನ್ ಹತ್ರ ಕಾಸ್ಟ್ಲಿ ಬಟ್ಟೆಗಳಿದ್ಯಾ? ಕಾಸ್ಟ್ಲಿ ಬಟ್ಟೆನಾ? ಅದೇ ದೊಡ್ಡ ದೊಡ್ಡ ಶ್ರೀಮಂತಗಳೆಲ್ಲ ಹಾಕತ್ತಾರಲ್ಲ, ಐ ಮೀನ್ ನನ್ ಚಂದ್ರನ್ ತರ. ನಿಮ್ ಚಂದ್ರ ತರ ಕಾಸ್ಟ್ಲಿ ಬಟ್ಟೆ ನನ್ನ ಹತ್ರ ಹ್ಯಾಕ್ ಬರ್ಬೇಕು ರವಿ? ಆಫ್ಟರ್ ಆಲ್ ಐ ಆಮ್ ಎ ಜರ್ನಲಿಸ್ಟ್. ಅದು ಅಲ್ಲದೆ ಊರಲ್ಲಿ 4 ಜನ ತಂಗಿದಿರು ಬೇರೆ ಇದ್ದಾರೆ, ಅವ್ರನ್ನೆಲ್ಲ ಸಾಕ್ಬೇಕು. ನಿನಗೆ 4 ಜನ ತಂಗಿದಿರು ಬೇರೆ ಇದಾರಾ? ಹೌದ್ ರವಿ, ಅವ್ರನ್ನೆಲ್ಲ ನಾನೇ ನೋಡ್ಕೋಬೇಕು. ಮನೆ ಬಾಡ್ಗೆ, ರೇಷನ್ನು, ಸ್ಕೂಲ್ ಫೀಸು, ಬಟ್ಟೆ ಬರೆ. ಹೌದಾ? ಇಷ್ಟೆಲ್ಲ ನೋವು ಕಷ್ಟ ಮನಸ್ಸಲ್ಲಿ ಇಟ್ಕೊಂಡು ನೀನ್ ಹ್ಯಾಕ್ ನಗ್ನಗ್ತಾ ಇರ್ತೀಯ? ಏನಕ್ಕೆ ಕಂಪೇರ್ ಮಾಡಿದ್ರೆ ನಾನು ಎಷ್ಟೋ ವಾಸಿ. ಅದ್ ಸರಿ, ಕಾಸ್ಟ್ಲಿ ಬಟ್ಟೆ ಯಾಕೆ ಕೇಳಿದ್ದು? ಅದಾ, ನನ್ಗೊಂದು ಪ್ರಾಬ್ಲಮ್ ಇದೆ ವತ್ಸಲ, ಅದನ್ನ ನೀನೇ ಬಗೆಹರಿಸ್ಬೇಕು. ಕಾಸ್ಟ್ಲಿ ಬಟ್ಟೆ ಹಾಕೊಂಡು ನೀನೇನಾದ್ರೂ ನನ್ನ ಚಂದ್ರನ ಹಾಗೆ ಬಂದ್ಬಿಟ್ರೆ ನಾನು ಅರ್ಧ ಪ್ರಾಬ್ಲಮ್ ಸಾಲ್ವ್ ಆದ ಹಾಗೆ. ಅಲ್ಲ ರವಿ, ನಿಮ್ ಚಂದ್ರನೇ ಇರ್ಬೇಕಾರೆ ನಾನ್ ಯಾಕೆ ಚಂದ್ರ ಆಗಿ ಬರ್ಬೇಕು? ವತ್ಸಲ, ನಿನ್ಗೊಂದು ಶಾಕಿಂಗ್ ನ್ಯೂಸ್ ಕೊಡ್ಲಾ? ಏನು? ನಾನು ಚಂದ್ರ ಚಂದ್ರ ಅಂತ ಹೇಳ್ತಿದ್ನಲ್ಲ, ಆ ಚಂದ್ರ ಯಾರು ಅಂತ ನನಗೆ ಗೊತ್ತೇ ಇಲ್ಲ. ಏನ್ರ ನೀನು ಹೇಳ್ತಿರೋದು? ನಾನು ನಿಜನೇ ಹೇಳ್ತಾ ಇದ್ದೀನಿ. ಅವಳು ಹೇಗಿದ್ದಾಳೆ ಅಂತ ನನ್ನ ಲೈಫಲ್ಲಿ ನೋಡೇ ಇಲ್ಲ. ಹಾಗಾದ್ರೆ ನಿಮ್ಗೆ ಚಂದ್ರ ಯಾರು ಅಂತ ಗೊತ್ತೇ ಇಲ್ವಾ? ನೀವ್ ಹೇಳಿದ್ದಲ್ಲ ಸುಳ್ಳ? ಆ ಸುಳ್ಳಿಂದನೇ ಇಷ್ಟೆಲ್ಲ ಪಜಿತಿ ಆಗಿದ್ದು. ನಮ್ಮ ನಾಟಕ ಕಂಪ್ನಿ ಮಾಲೀಕ ಅದ ನೋಡು, ಅವನು ನನ್ನ ಚಂದ್ರನ ಹತ್ರ ಮೀಟ್ ಮಾಡಿಸು ಅಂತ ನನ್ನ ಪ್ರಾಣ ತಿಂತಿದ್ದಾನೆ. ಯಾಕಂದ್ರೆ ಅವಳ ಹತ್ರ ಸಾಲ ಕೇಳ್ಬೇಕಂತೆ. ಗೊತ್ತಿಲ್ದಿರ ಚಂದ್ರನ್ನ ನಾನೆಲ್ಲಿಂದ ಕರ್ಕೊಂಬಂದು ಮೀಟ್ ಮಾಡಿಸ್ಲಿ? ಅದಕ್ಕೆ ನೀನ್ ಕಾಸ್ಟ್ಲಿ ಬಟ್ಟೆ ಹಾಕೊಂಡ್ರೆ ನೀನೇ ಚಂದ್ರ ಅಂತ ನಮ್ಮ ಮಾಲೀಕನ್ಗೆ ಮೀಟ್ ಮಾಡಿಸ್ಬಿಡ್ತೀನಿ. ಅವಾಗ ಅವ್ನು ನಿನ್ನ ಹತ್ರ ಬಂದು, ಚಂದ್ರ ಮೇಡಮ್, ನನ್ಗೊಂದು 50,000 ರೂಪಾಯಿ ಸಾಲ ಕೊಡ್ತೀರಾ ಅಂತ ಕೇಳ್ತಾನೆ. ನೋ, ಆಗೋದಿಲ್ಲ ಅಂತ ನೀನ್ ಸ್ಟ್ರಿಕ್ಟ್ ಆಗಿ ಹೇಳ್ಬಿಡು, ನನ್ನ ಪ್ರಾಬ್ಲಮ್ ಸಾಲ್ವ್ ಆದಾಗೆ. ಆದ್ರೆ ರವಿ, ಒಂದ್ ವೇಳೆ ಚಂದ್ರ ಬಂದು ನೀನ್ ಪ್ರೀತಿಸ್ತೀನಿ ಅಂದ್ರೆ? ಎಲ್ಲಾದ್ರೂ ಉಂಟಾ? ಅವರೆಲ್ಲಿ, ನಾನೆಲ್ಲಿ? ಹಾಸಿಗೆ ಇದ್ದಷ್ಟೇ ಕಾಲ್ ಚಾಚ್ಬೇಕಮ್ಮ. ಯಾವುದೇ ಕಾರಣಕ್ಕೂ ನಾನ್ ಮಾತ್ರ ಶ್ರೀಮಂತರ ಮನೆ ಹುಡುಗಿರ್ನ ಎಂದೂ ಪ್ರೀತಿಸೋದಿಲ್ಲ, ಇದು ಖಂಡಿತ. ಮತ್ ಎಂಥವ್ರನ್ನ ಪ್ರೀತಿಸ್ತೀರಾ? ನಾನು ಎಂಥವ್ರನ್ನ ಪ್ರೀತಿಸ್ತೀನಿ ಗೊತ್ತಾ? ಒಳ್ಳೆ ಹೃದಯ ಇರೋಂಥವ್ರನ್ನ, ಹೂವಿನಂತ ಮನ್ಸಿಗಂತವ್ರನ್ನ, ಇನ್ನೊಬ್ರ ಕಷ್ಟನ ಅರ್ಥ ಮಾಡ್ಕೊಳ್ಳೋರ್ನ,
ಅಷ್ಟೆಲ್ಲ ಯಾಕೆ? ಈ ಎಲ್ಲಾ ಗುಣಗಳಿರೋ ನಿಮ್ಮಂತವ್ರನ್ನ ಪ್ರೀತಿಸ್ತೀನಿ ಅಂದ್ಕೊಳ್ಳಿ. ಬಾ 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 ಏನ್ ಬಿಲ್ಡಿಂಗಲೇ ತಮ್ಮ ಇದು. ನನ್ ಕಡೆಗೆ ಏನಾರು ರೊಕ್ಕ ಬಹಳ ಇತ್ತಿದ್ರೆ ಅವನು ಇಲ್ಲೇ ಕುರುಕ್ಷೇತ್ರ ನಾಟಕ ಆಡಿಸ್ಬಿಡ್ತಿದ್ದಲೇ ತಮ್ಮ. ಜನ ಹಂಗ ಕಿತ್ಕೊಂಡು ಬಂದ್ಬಿಡ್ತದ ಕಣ. ಅಲ್ವಾ? ಏಮಾತು ಚಂದ್ರ ಮೇಡಮ್ ಇನ್ನು ಬರ್ಲಿಲ್ಲಲ್ಲೋ. ನಾನು ಹೇಳಿದ್ರೆ ಜ್ಞಾಪಕ ತಾನೆ? ಹಾ. ಓವರ್ ಆಕ್ಟ್ ಮಾಡಕ್ ಹೋಗ್ಬೇಡ. ಇಲ್ಲ. ರೆಡಿ? ಗುಡ್ ಮಾರ್ನಿಂಗ್ ಮೇಡಮ್. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಸರ್. ಅಲ್ಲ ಅವಳು ಮಾತ್ರ ವಿಶ್ ಮಾಡ್ತಾನೆ. ಮಾರ್ನಿಂಗ್ ಮೇಡಮ್. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಮೇಡಮ್. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಮೇಡಮ್. ಗುಡ್ ಮಾರ್ನಿಂಗ್. ಅಲ್ಲ ಏನೆಲ್ಲ ನಿನ್ಗೆ ವಿಶ್ ಮಾಡ್ತಿದ್ದಾರೆ? ಓ ಅದಾ? ಹ್ಮ್. ನಿನ್ನೆ ಅವ್ರಿಗೆಲ್ಲ ಬಂದು ದುಡ್ಡು ಕೊಟ್ಟು ಹೋದೆ. ಯಾಕೆ? ಯಾಕ? ಅವ್ರೆಲ್ಲ ನಂಬೇಕಲ್ಲ ನನ್ ಚಂದ್ರ ಅಂತ. ಪರವಾಗಿಲ್ಲ, ನೀನು ನನಗಿನ್ನ ಚೆನ್ನಾಗಿ ಆಕ್ಟ್ ಮಾಡ್ತೀಯಾ. ಸರಿ, ದುಡ್ಡು ಎಷ್ಟು ಕೊಟ್ಟೆ? ಅದೆಲ್ಲ ನಿನಗ್ ಯಾಕೆ? ಚಂದ್ರ ಮೇಡಮ್ ಬಂದ್ರು. ಶರೇನ್ರಿ ಯಾಕವ್ರೆ ಶರೇನ್ರಿ. ಇವರು ನಮ್ ನಾಟಕ ಕಂಪನಿ ಮಾಲೀಕರು ನಾರಾಯಣಪ್ಪ ಅಂತ. ಅಣ್ಣ ಇವರು ಚಂದ್ರ ಮೇಡಮ್ ಯಾರಿಗ್ ಗೊತ್ತಿಲ್ರಿ. ಕೂತ್ಕೊಳ್ಳಿ. ಮೇಲ್ ಕೂತ್ಕೊಳ್ಳಿ. ಬ್ಯಾಡ್ರಿ ಹಾಕೋರೆ ಆರಾಮಾಗಿ ತಣ್ಣಗೈತಿ. ಮೇಲ್ ಕೂತ್ಕೊಳ್ಳೋಣ. ಆತ್ರಪ್ಪ ಎತ್ರಪ್ಪ ಎದ್ದಳ್ಕಣ್ಣ. ಗುಡ್ ಮಾರ್ನಿಂಗ್ ಮೇಡಮ್, ಹೌ ಆರ್ ಯು? ಫೈನ್, ಥ್ಯಾಂಕ್ ಯು. ನೀವೆಲ್ಲ ಏನ್ ತಗೋತೀರಾ? ಸಂಕೋಚ ಇಲ್ದೆ ಆರ್ಡರ್ ಮಾಡಿ. ನೀವೆಲ್ಲ ಏನ್ ತಗೋತೀರಪ್ಪ? ಅಣ್ಣ ಕಾಫಿ ಸಾಕ್ರಿ. ನೀವು 5/10 ಕಾಫಿ ಕೊಡಿ ಸಾಕು. ಇದು 5 ಸ್ಟಾರ್ ಹೋಟೆಲ್, 5 ಕಾಫಿ ಎಲ್ಲ ಕೊಡಲ್ಲ. 1 ಪಾಟ್ ಕಾಫಿ ಪ್ಲೀಸ್. ಥ್ಯಾಂಕ್ ಯು ಮೇಡಮ್. ಅಕ್ಕವ್ರೆ, ರವಿ ನಿಮ್ ಹತ್ರ ಎಲ್ಲ ಹೇಳ್ಯಾನ ಅಂತ ತಿಳ್ಕೊಂಡಿನಿ. ನಾವೆಲ್ಲ ಸೇರಿ ನಿಮ್ ಹತ್ರ ಸ್ವಲ್ಪ ಸಹಾಯ ತಗೊಳ್ಳೋಣ ಅಂತ ಬಂದೀವಿ. ಅದೆಲ್ಲ ನಾನು ಹೇಳಿದ್ದೀನಿ, ನೀವು ಬೇಕು ಕೇಳಿ. ನಾಟಕ ಕಂಪ್ನಿ ಬಹಳ ನಷ್ಟದಾಗ ನಡೆದು ನಮ್ಗೆಲ್ಲ ಬಹಳ ತ್ರಾಸ ಆಗೈತ್ರಿ. ಅದ್ರಾಗೂ ನಮ್ ನಾಟಕದ ಮಂದಿಗೆ ಬ್ಯಾರೆ ಉದ್ಯೋಗ ಮಾಡ್ಕೊತಿಲ್ರಿ. ಅದಕ್ಕೆ ಕುರುಕ್ಷೇತ್ರ ನಾಟಕ ಆಡ್ಬಿಡ್ಬೇಕು ಅಂತ ತೀರ್ಮಾನ ಮಾಡ್ಕೊಂಡ್ಬಿಟ್ಟಿದೀನಿ. ಅದಕ್ಕೆ ನಾವು ಸ್ವಲ್ಪ ಸ್ವಲ್ಪ ಎಷ್ಟು ಬೇಕಾಗಿತ್ತು? ಒಂದ್ 50,000 ರೂಪಾಯಿ ಸಾಲ ಕೊಟ್ರೆ. ಅಷ್ಟೇನಾ? ಕೊಡ್ತೀನಿ ಬಿಡಿ. ತಗೊಳ್ಳಿ. ಅಕ್ಕವ್ರೆ, ತುಂಬಾ ಉಪಕಾರ ಆಯ್ತ್ರಿ. ಅಯ್ಯೋ, ಬಿಡಿ. ಕಲೆಕ್ಷನ್ ಹೆಚ್ಚಿಗೆ ಆದಂಗೆಲ್ಲ ಆದಷ್ಟು ಬೇಗ ನಿಮ್ ರೊಕ್ಕ ತೀರಿಸ್ಬಿಡ್ತೀನಿ ಅಕ್ಕವ್ರೆ. ಅದ್ರ ಅಗತ್ಯ ಏನಿಲ್ಲ. ನಾನ್ ರವಿಗೋಸ್ಕರ ನಿಮ್ ಕಂಪನಿ ಕೊಡ್ತಾ ಇರೋ ಒಂದು ಚಿಕ್ಕ ದಾನ ಅಂತ ಅನ್ಕೊಳ್ಳಿ. ಅಕ್ಕವ್ರೆ, ಎಂಥ ದೊಡ್ಡ ಗುಣ ರೀ ನಿಮ್ದು. ನಮ್ ಕಂಪನಿ ಬದುಕಿರೋ ತನಕ ನಿಮ್ಮನ್ನ ಮರೆಯಾಗಿಲ್ರಿ ನಾವು. ಕಾಫಿ ಕುಡ್ಕೊಂಡು ಹೋಗಿ. ಅದೆಲ್ಲ ಏನು ಬ್ಯಾಡ್ರಿ. ಶಿವ ಪೂಜೆ ಕರಡಿ ಬಿಟ್ಟಾಗೆ ನಿಮ್ಮಿಬ್ರು ಮಧ್ಯದಾಗ ನಮ್ಗೇನ್ ಕೆಲಸ ಐತಿ? ನೀವು ಚೆಕ್ ಕೊಟ್ಟಿದ್ದು ಪಟ್ಯಾಗ ಹಾಲು ಕುಡ್ದಷ್ಟು ಸಣ್ಣಗಾಗೈತ್ರಿ. ನಾವೇನ್ ಬರ್ತೀವಿ. ನರ್ರಪ್ಪ ತಮ್ಮ, ಕುರುಕ್ಷೇತ್ರ ನಾಟಕ ಚಾಲು ಮಾಡಿಬಿಡ್ರು. ಬರ್ತೀವ್ರಿ. ಶರಣ. ಏನ್ ರವಿ? ಏನ್ ತಿಳ್ಕೊಂಡ್ಬಿಟ್ಟಿದೆ ನೀನು? ನಾನು ನಿನ್ಗೆ ಹೇಳಿದ್ದೇನು, ನೀನ್ ಮಾಡಿದ್ದೇನು? ಪಾಪ ಅವ್ರ ಮುಖ ನೋಡಿ ಅಯ್ಯೋ ಅನ್ಸ್ತು. ಓ, ಏನ್ ಡ್ಯಾನ್ಸ್ ಹುಡ್ಕೊಂಡ ಮೊಮ್ಮಗಳು ಇವಳು. ಅಲ್ಲ, ನಾನ್ ನಿನ್ಗೆ ಎಷ್ಟು ಆಕ್ಟ್ ಮಾಡಕ್ ಹೇಳಿದ್ನೋ ಅಷ್ಟೇ ಮಾಡ್ಬೇಕಾಗಿತ್ತು. ಓವರ್ ಆಕ್ಟ್ ಮಾಡೋದು ಯಾರು ಹೇಳಿದ್ ನಿನ್ಗೆ? ನಾನೇನ್ ಮಾಡ್ದೆ? ಏನ್ ಮಾಡಿದ್ಯಾ? ಒತ್ತಲಾಗಿರೋ ನೀನು ಚಂದ್ರ ಅಂತ ಸೈನ್ ಮಾಡ್ಕೊಡ್ತೀಯಲ್ಲ, ಅದು ಫೋರ್ಜರಿ ಕೇಸ್ ಆಗುತ್ತೆ. ಜೈಲ್ ಕಂಬಿ ಎಣಿಸ್ಬೇಕಾಗುತ್ತೆ. ಹೋಗ್ ಒಳಗೆ. ಯಾರು? ನಾನಾ? ಮತ್ ನಾನಾ? ನೀನೆ. ಈಗ ಊರ್ನಲ್ಲಿರೋ ನಿನ್ ತಂಗಿರ್ ಗತಿ ಏನು? ಅವ್ರನ್ನ ಯಾರು ಸಾಕ್ತಾರೆ? ರವಿ, ಏನ್ ಮಾಡೋದೀಗ? ಯಾಕಂತೀಯ? ಈಗ ಆಗಿದ್ದಾಗೋಯ್ತು, ಸುಮ್ನೆ ಇರು. ಮುಂದೆ ಏನ್ ಮಾಡೋದು ಯೋಚನೆ ಮಾಡೋಣ, ಆಯ್ತಾ? ನಾನ್ ಸೈನ್ ಮಾಡ್ಬಿಟ್ರೆ ನನ್ನ ಜೈಲ್ಗೆ ಹೇಳ್ಕೊಂಡು ಹೋಗ್ತಾರೆ. ನನ್ ಗತಿ ಏನು? ಊರಲ್ಲಿರೋ ನನ್ ತಂಗಿರ್ ಗತಿ ಏನು? ಎಲ್ಲ ನೋಡ್ತಿದ್ರೆ ಸುಮ್ನೆ ಅಳ್ಬೇಡ. ಅಂತದೇನಾದ್ರೂ ಸಮಯ ಬಂದ್ರೆ ನಿನ್ ಬದಲು ನಾನು ಹೋಗ್ತೀನಿ. ನೀವ್ ಹೋಗ್ತೀರಾ? ಎಲ್ಲಿಗೆ? ಜೈಲ್ಗೆ. ಜೈಲ್ಗ? ನೀವ್ ಜೈಲ್ಗೆ ಹೋಗ್ತೀರಾ? ಅದ್ ಬಿಟ್ಟು ಬೇರೆ ದಾರಿ ಇಲ್ವಾ? ಒಂದೇ ಒಂದ್ ದಾರಿ ಇದೆ. ಏನ್ ದಾರಿ? ನಾನು ಈಗಲೇ ಚಂದ್ರ ಮೇಡಮ್ ಹತ್ರ ಹೋಗಿ, ಮೇಡಮ್ ನಾನು ಈ ರೀತಿ ತಪ್ಪು ಮಾಡ್ಬಿಟ್ಟೆ, ದಯವಿಟ್ಟು ನಂಗೆ ಕ್ಷಮಿಸ್ಬಿಡಿ ಅಂತ ಅವ್ರ ಕಾಲಿಗೆ ಬಿದ್ದು ಬಿಡ್ತೀನಿ. ನೀವ್ ಚಂದ್ರ ಮೇಡಮ್ ಹತ್ರ ಹೋಗ್ತೀರಾ? ಮತ್ತೆ ಇದನ್ನ ಚಂದ್ರ ಮೇಡಮ್ ಇಲ್ಗ ಬರ್ತಾರೆ. ನಾನ್ ಮಾಡಿದ ತಪ್ಪಿಗೆ ನಾನೇ ಹೋಗಿ ಕ್ಷಮಾಪಣೆ ಕೇಳ್ಕೋಬೇಕು. ನಾನ್ ಬರ್ತೀನಿ. ರವಿ ಬೇಡ. ರವಿ, ನಾನ್ ಬರ್ತೀನಿ, ರವಿ, ಗೊತ್ತಾಗುತ್ತೆ. ಬೇಡ. ರವಿ, ರವಿ. ಅಯ್ಯೋ, ಬಂತು ಕಣೆ. ನಡ್ಕೊ ಬಂತು ಕಣೆ. ಏನೇ ಮಾಡ್ತೀಯಾ? ಹಾ, ಐಡಿಯಾ. ನೀನ್ ಚಂದ್ರ, ನಾನ್ ರಜನಿ. ನಾನು ಚಂದ್ರನ.
ಹೌದು, ನೀನ್ ಚಂದ್ರ, ನಾನ್ ರಜನಿ. ಅಯ್ಯೋ ಬಿಡಪ್ಪ ರಜನಿ, ಪ್ಲೀಸ್ ರಜನಿ, ಪ್ಲೀಸ್ ನನ್ಗೋಸ್ಕರ ಪ್ಲೀಸ್ ರಜನಿ, ಪ್ಲೀಸ್ ಚಂದ್ರ, ಪ್ಲೀಸ್ ಬಾ ನೀನ್ ಇಲ್ಲಿ. ಪ್ಲೀಸ್ ಚಂದ್ರ, 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 ಚಂದ್ರ. ಎಕ್ಸ್ಕ್ಯೂಸ್ ಮಿ ಮೇಡಮ್. ಎಸ್, ನೀವು ಚಂದ್ರ? ಹೌದು ನಾನೇ. ನಮಸ್ಕಾರ ಮೇಡಮ್. ಏನಾಗ್ಬೇಕಾಗಿತ್ತು? ನಾನು ರವಿ ಅಂತ ಕಲಾವಿದ. ಓಹೋ, ರವಿ ಅಂದ್ರೆ ನೀವೇನಾ? ಎಷ್ಟು ಪೊಗರು ನಿಮ್ಗೆ. ನಾನು ನಿಮ್ಮನ್ನ ಲವ್ ಮಾಡಿದ್ನಾ? ಅಯ್ಯೋ, ಆ ರೀತಿ ಯಾವ ಭಾವನೆಗಳು ನನ್ನಲ್ಲಿ ಇಲ್ಲ. ಏನೋ ಸಮಯ ಸಂದರ್ಭ ಆಗಾಗೋಯ್ತು. ಅದು ಅಲ್ಲದೆ ನಿಮ್ಮ ಹೆಸರು ಬಳಸ್ಕೊಂಡಿದ್ರಿಂದ ನನಗೂ ಒಳ್ಳೇದಾಗಿದೆ, ಕ್ಷಮಿಸ್ಬಿಡಿ. ಸರಿ, ನೀವು ಬಂದ್ ವಿಷಯ. ಒಂದ್ ತಪ್ಪಾಗೋಗಿದೆ. ತಪ್ಪ? ಅಯ್ಯಪ್ಪ, ಅಯ್ಯೋ ಅಯ್ಯೋ, ಏನ್ರಿ ನೀವು ಮಾಡ್ತಿರೋದು? ನೀವು ಕ್ಷಮಿಸಿದೀನಿ ಅಂತ ಹೇಳೋವರೆಗೂ ನಾನು ನಿಮ್ ಕಾಲ್ ಬಿಡೋದಿಲ್ಲ. ಅಯ್ಯೋ, ಕ್ಷಮಿಸೋದ? ಮೊದಲು ನೀವು ಮೇಲ್ ಹೇಳಿ. ಅಯ್ಯೋ, ಆಮೇಲೆ ಅದೇನಂತ ಹೇಳಿ. ಇಲ್ಲ, ನೀವು ಕ್ಷಮಿಸಿರಿ ಅಂತ ಮಾತು ಕೊಡಿ, ಅಲ್ಲಿವರೆಗೂ ನಿಮ್ ಕಾಲ್ ಬಿಡೋದಿಲ್ಲ. ಅಯ್ಯೋ, ಆಯ್ತು, ಕ್ಷಮಿಸಿದ್ದೀನಿ. ಮೇಲ್ ಹೇಳಿ. ನಿಜವಾಗ್ಲೂ ಕ್ಷಮಿಸಿದ್ದೀರಾ? ಕ್ಷಮಿಸಿದ್ದೀನಿ. ಅಬ್ಬಾ. ಸರಿ ಸರಿ, ಈಗ ಬಂದ್ ವಿಷಯ. ನನ್ಗೊಬ್ಳು ಫ್ರೆಂಡ್ ಇದ್ದಾಳೆ, ಅವಳ ಹೆಸರು ವತ್ಸಲ ಅಂತ. ಅವಳು ಇದೇ ತರನಾ? ಅಯ್ಯೋ ಇಲ್ಲ ಮೇಡಮ್, ಅವಳು ತುಂಬಾ ಒಳ್ಳೆ ಹುಡುಗಿ. ಅವಳು ನಾನು ಎಷ್ಟೊಂದು ಪ್ರೀತಿಸಿದಾಳೆ ಗೊತ್ತಾ. ನಾನ್ ಕೂಡ ನಿಮ್ ಬಗ್ಗೆ ನಾನು ಹೇಳಿ ಸುಳ್ಳಿನ ವಿಚಾರ ಎಲ್ಲ ಅವಳಿಗೂ ಚೆನ್ನಾಗಿ ಗೊತ್ತಿದೆ. ಆದ್ರೆ ಅವಳಿಗೆ ಅದ್ರ ಬಗ್ಗೆ ಬೇಜಾರೇ ಇಲ್ಲ. ಅಂತ ಒಳ್ಳೆ ಹುಡುಗಿ ಅವಳು. ಆ ಹುಡುಗಿ ಒಂದ್ ಸಣ್ಣ ತಪ್ಪು ಮಾಡ್ಬಿಟ್ಟಿದ್ದಾಳೆ. ತಮಾಷೆಗೆ ಅಂತ ನಿಮ್ ಚೆಕ್ಗೆ ಅವಳೇ ಸೈನ್ ಮಾಡಿ ಬೇರೆಯವ್ರು ಕೊಟ್ಬಿಟ್ಟಿದ್ದಾಳೆ. ಏನ್ರಿ ನೀವು ಮಾತಾಡ್ತಾ ಇರೋದು? ತಮಾಷೆಗೆ ಅಂತ ನನ್ ಚೆಕ್ ನ ಇನ್ನೊಬ್ಬರು ಕೊಟ್ಲಾ? ಇದು ಫೋರ್ಜರಿ ಕೇಸು. ಅಯ್ಯೋ, ನನಗ್ ಗೊತ್ತು ಇದು ತುಂಬಾ ದೊಡ್ಡ ತಪ್ಪು ಅಂತ. ಅಯ್ಯೋ, ಇದೊಳ್ಳೆ ಕರ್ಮ ಆಯ್ತು ನನಗೆ. ಮಾತು ಮುಂಚೆ ಕಾಲಿಗೆ ಬಿಡ್ತಿದ್ದೀರಲ್ಲ. ಆಯ್ತು, ಮೇಲ್ ಹೇಳಿ. ನೋಡಿ, ಅವಳು ಮಾಡಿರೋ ತಪ್ಪನ್ನ ನಿಮ್ ಹೊಟ್ಟೆಗೆ ಹಾಕೊಂಡು ನನ್ನ ಅವಳನ್ನ ಕ್ಷಮಿಸ್ತೀನಿ ಅಂತ ಹೇಳೋವರೆಗೂ ನಾನ್ ನಿಮ್ ಕಾಲು ಬಿಡೋದಿಲ್ಲ. ಅಯ್ಯೋ, ಆಯ್ತು, ಮೇಲ್ ಹೇಳಿ. ಅಬ್ಬಾ, ನಿಮ್ದು ತುಂಬಾ ದೊಡ್ಡ ಮನ್ಸು. ಅಲ್ರಿ, ಅವಳು ಮಾಡಿದ ತಪ್ಪಿಗೆ ನೀವ್ಯಾಕೆ ನನ್ ಕಾಲಿಗೆ ಬೀಳ್ತಿದ್ದೀರಾ? ನಿಮ್ಗೆ ಹೇಳಿದ್ನಲ್ಲ, ಆ ಹುಡುಗಿ ನಾನು ತುಂಬಾ ಪ್ರೀತಿಸ್ತಾ ಇದ್ದಾಳೆ. ಅವಳು ಈ ತಪ್ಪು ಮಾಡಿರೋದೇ ನನಗೋಸ್ಕರ. ನೋಡಿ, ಅವಳ ಪರವಾಗಿ ನಾನ್ ಜೈಲ್ಗೆ ಹೋಗ್ತೀನಿ. ಅವಳು ಮಾಡಿರೋ ತಪ್ಪನ್ನ ನನ್ನ ಮೇಲೆ ತಗೋತೀನಿ. ಅವಳನ್ನ ಮಾತ್ರ ಬಿಟ್ಬಿಡಿ, ನಿಮ್ ಕಾಲಿಗೆ ಬಿಡ್ತೀನಿ. ಆಯ್ತಾಯ್ತು, ಕ್ಷಮಿಸಿದ್ದೀನಿ. ನೀವ್ ಹೇಳ್ದಂಗೆ ನಿಮ್ ಹುಡುಗಿನ ಬಿಟ್ಬಿಟ್ಟಿದ್ದೀನಿ. ತಾವಿನ್ನು ಹೋಗ್ಬೋದು. ತುಂಬಾ ಥ್ಯಾಂಕ್ಸ್ ಮೇಡಮ್, ನಾನ್ ಬರ್ತೀನಿ. ಮೇಡಮ್, ನಿಮ್ಗೆ ಹ್ಯಾಕ್ ಕೃತಜ್ಞತೆ ಸಲ್ಲಿಸ್ಬೇಕು ಅಂತ ನನ್ಗೆ ಗೊತ್ತಾಗ್ತಿಲ್ಲ. ಬರ್ತೀನಿ. ಆಯ್ತು, ಬರ್ಲಾ? ಸರಿ. ಅಬ್ಬಾ, ರಜನಿ, ಥ್ಯಾಂಕ್ ಯು ಸೋ ಮಚ್ ರಜನಿ. ನೋಡ್ದ್ಯಾ ಅವ್ ಎಷ್ಟು ಒಳ್ಳೆಯವರು ಅಂತ. ಅದಕ್ಕೆ ಕಣಮ್ಮ ಚಂದ್ರ ವತ್ಸಲ ಆಗಿರೋದು. ಹೆಣ್ಮಕ್ಳು ಏನ್ ತಗೊಳ್ರಿ. ನೀನ್ ಏನ್ ತಗೋ. ಇದೇನಣ್ಣ ನಿಮ್ ಹುಟ್ಟಬ್ಬನ? ಇಲ್ಲಪ್ಪ, ಇವತ್ತು ಕಂಪನಿಗೆ ಬರ್ತಡೆ ಅಲ್ವೇನಪ್ಪ. ಕಂಪ್ನಿಗೆ ಬರ್ತಿದೆ. ಹೌದಪ್ಪ, ಅವತ್ತು ಪಾಪದಾಗೆ ಬಾಯಿ ಬಂದಂಗ ಏನೇನೋ ಅನ್ಬಿಟ್ಟಪ್ಪ. ಅದೆಲ್ಲ ಮನಸ್ ಕಚ್ಕಾಡ್ದೆ, ಹೊಟ್ಟೆಗೆ ಹಾಕೊಂಡು ಕ್ಷಮಾ ಮಾಡಿ. ಪರವಾಗಿಲ್ಲ ಬಿಡೋಣ, ನೀವು ನನಗೆ ಕೆಲಸ ಕೊಟ್ಟು ಯಜಮಾನ್ರು. ಏನಂದ್ರೆ ಪರವಾಗಿಲ್ಲ ಬಿಡಿ. ಅಚ್ಚರಿ, ಈ ಸ್ವೀಟ್ ಏನು ಅಂತ? ನಿನಗಿನ ಕತೆ ಗೊತ್ತಿಲ್ಲೇನು? ಇಲ್ಲಪ್ಪ. ಅವತ್ತು ಚಂದ್ರ ಮೇಡಮ್ ಚೆಕ್ ಕೊಟ್ಟಿದ್ದಲ್ಲ, ಹ್ಮ್. ಅದು ಕ್ಯಾಶ್ ಆಗೈತಿಲ್ಲ ಅಂತಮ್ಮ. ಚೆಕ್ ಪಾಸ್ ಆಗುತ್ತಾ? ಎಷ್ಟು ಆಶ್ಚರ್ಯ, ಸಣ್ಣ ಹುಡ್ರು ಕೇಳ್ದಂಗೆ ಕೇಳ್ತಿಲ್ಲ ತಮ್ಮ. ಈ ಸ್ವೀಟ್ ನ ಚಂದ್ರ ಮೇಡಮ್ ಕೊಟ್ಟು ಥ್ಯಾಂಕ್ಸ್ ಹೇಳ್ಬರ್ತೀನಿ. ಆಯ್ತು. ಅಯ್ಯೋ ಅಣ್ಣ, ಚಂದ್ರ ಮೇಡಮ್ಗ ನೀವ್ ಅಲ್ಲೋಗಿ ನೀನಾದ್ರೂ ಫಜಿತಿ ಮಾಡ್ಬಿಟ್ಟಿದ. ಸ್ವೀಟ್ ತಗೊಂಡೋಗಿ ನಾನೇ ಪರ್ಸನಲ್ ಆಗಿ ಕೊಡ್ತೀನಿ. ಓಕೆ? ಬಹಳ ಚಲೋ ಆಯ್ತು. ಹಂಗೆ ನಾನು ನಮಸ್ಕಾರ ಹೇಳ್ಬಿಡಪ್ಪ. ತಮ್ಬಿಡ್ರಿ, ನಾಳೆಯಿಂದ ಚಂದ್ರ ಮೇಡಮ್ ಅವರ ಸಹಾಯದಿಂದ ನಮ್ ನಾಟಕ ಚಾಲು. ನಾನೆಂಥ ಪಾಪಿ. ಇನ್ನು ನನ್ನ ಮೊಮ್ಮಗ ಬರ್ತಾನ? ಬರೋಲ್ಲ. ಇಲ್ಲ, ಇನ್ನು ನನ್ನ ಮೊಮ್ಮಗ ಬರೋಲ್ಲ. ಇಷ್ಟು ದಿವಸ ಸುಮ್ಮನೆ ಕಾದಿದ್ದಾಯ್ತು. ಇನ್ನವನು ಬರೋಲ್ಲ. ನನ್ನ ಸೊಸೆ ಮೊಮ್ಮಗನ ಜೊತೆ ನನ್ನ ಮಗ ಬಂದಾಗ ನಾನೇ ಅವನ ಮನೆ ಸೇರಿಸ್ದೆ, ಆಚೆ ಕಳಿಸ್ಬಿಟ್ಟೆ. ಅವನ ಸಾವಿಗೂ ನಾನೇ ಕಾರಣ ಆದೆ. ನಾನೆಂಥ ಪಾಪಿ. ಮೊಮ್ಮಗ ಇನ್ನೂ ಕಾಣದೇ ಇರೋದನ್ನ ಮನಸ್ಸು ತುಂಬಾ ಹಚ್ಕೊಂಡ್ಬಿಟ್ಟಿದ್ದೇನೆ ಡಾಕ್ಟ್ರೆ. ಇದು ಮನೋರೋಗವಾಗಿಲ್ರಿ. ನಾವೇನೇ ಔಷಧ ಕೊಟ್ಟರು ಪ್ರಯೋಜನ ಆಗಲ್ಲ. ಅದು ನನಗೂ ಗೊತ್ತಿದೆ ಡಾಕ್ಟ್ರೆ. ಆ ಮೊಮ್ಮಗನ್ನ ಎಲ್ಲೆಲ್ಲಿ ಅಂತ ಹುಡುಕ್ಲಿ. ನಾನು ಹುಡುಕಿ ಸುಸ್ತಾಗಿ ಹಣ್ಣ ಹೋಗ್ಬಿಟ್ಟಿದ್ದೀನಿ. ಬಿಲ್ನಲ್ಲೂ ಇನ್ನು 6 ತಿಂಗಳು ಟೈಮ್ ಮಾತ್ರ ಬಾಕಿ ಇದೆ. ಅಷ್ಟರಲ್ಲಿ ಮೊಮ್ಮಗ ಸಿಗದೆ ಹೋದ್ರೆ ಈ ಆಸ್ತಿ ಎಲ್ಲ ಅನಾಥಾಶ್ರಮದ ಪಾಲಾಗಿ ಹೋಗುತ್ತೆ. ಅಷ್ಟರಲ್ಲಿ ಇವನೇನಾಗ್ತಾನೋ ಏನೋ ನನಗೊಂದು ಅರ್ಥ ಆಗ್ತಾ ಇಲ್ಲ. ಬರೋಲ್ಲ.
ಎಲ್ಲ ವ್ಯರ್ಥ. ಅದೇನೋ ಹೊಸ ಐಡಿಯಾ ಅಂದಲ್ಲ, ಅದೇನು ಪಗಳು? ಡ್ಯಾಡಿ, ತಾತ ಗೊಟ್ಟಕನಕ್ಕಿಂತ ಮುಂಚೆ ಚಂದ್ರನ ನಾನೇ ಮದುವೆ ಆಗೋದ್ರೆ ಈ ಆಸ್ತಿ ಎಲ್ಲ ನಮ್ದೇ ಆಗಲ್ವಾ? ಇದನ್ನ ಹೇಳಕ್ ಬಂದ್ಬಿಟ್ಟ. ಬಾರ ಇಲ್ಲಿ. ತಾತನಿಗೆ ಬೇಕಾಗಿರೋದು ಮೊಮ್ಮಗನೇ ಹೊರತು ಒಳಿಯ ಅಲ್ಲ. ಒಂದ್ ವೇಳೆ ನೀನ್ ಚಂದ್ರನ್ ಮದುವೆ ಆದ್ರೂ ಇಡೀ ಆಸ್ತಿ ನಮ್ಗೆ ಸಿಕ್ಕಲ್ಲ ಕಣೋ. ಒಂದು ಭಾಗ ಮಾತ್ರ ಆಸ್ತಿ ಅವಳಿಗೆ. ಹೌದಾ? ಅದಕ್ಕೆ ಅಲ್ವಾ 25 ವರ್ಷದಿಂದ ನಾನು ಕಾಯ್ತಾ ಇರೋದು. ಯಾರು ಇನ್ನೂ ಬಂದಿಲ್ಲ. ಈಗ ಯಾರಾದ್ರೂ ಒಬ್ಬ ಮೊಮ್ಮಗನ್ನ ಬರ್ಸ್ಕೊಂಡ್ರೆ ತಾತ ಉಳ್ಕೋತಾನೆ. ಅದಕ್ಕೇನ್ ಮಾಡ್ತೀಯಾ? ಲಘು ಲಘುನ್ ಪ್ಯಾಕ್ ಮಾಡ್ರಲೇ, ಶಾಲ್ಗಾರ ಬಂದಾರು. ನಾಳೆ ಸಂಜೆ 6 ಗಂಟೆಗೆ ಬಳ್ಳಾರಿ ನಾಟಕ ಆಡ್ಬೇಕು. ನಮಸ್ಕಾರ ರೀ. ಶರಣ್ರಿ. ನಾರಾಯಣಪ್ಪ ಅಂದ್ರೆ ತಾವೇನಾ? ಹೌದ್ರಪ್ಪ, ನಾನೇ. ಯಾಕೆ, ಏನಾದ್ರೂ ಬೆನಿಫಿಟ್ ನಾಟಕ ಬೇಕಾಗಿತ್ತೇನೆ? ನಾರಾಯಣಪ್ಪನವ್ರೆ, ಬೆನಿಫಿಟ್ ನಾಟಕ್ಕೋಸ್ಕರ ಬಂದಿಲ್ಲ ನಾನು. ಬೆನಿಫಿಟ್ ಕೊಡೋಷ್ಟು ದೊಡ್ಡ ಕಂಪನಿ ಇದೆಲ್ಲ ಬಿಡ್ರಪ್ಪ. ಈಗ ನಾರಾಯಣಪ್ಪನವ್ರೆ, ನಾನು ಹೇಳಿದ ಕೆಲಸ ನೀವು ಮಾಡ್ಕೊಡೋದಾದ್ರೆ ನಾನು ನಿಮಗೆ ಬೆನಿಫಿಟ್ ಮಾಡ್ಕೊಡ್ತೀನಿ. ಸುಳ್ಳಲ್ಲ, ದಿನಕ್ಕೆ 5,000 ರೂಪಾಯಿ ಕೊಡ್ತೀನಿ. ದಿನಕ್ಕೆ 5,000 ರೂಪಾಯಿ? ಏ ಕಲೇಶಿ, ಅಣ್ಣವ್ರಿ ಚೇರ್ ಹಾಕಲಿ. ತಂದೆ ಕಣ್ಣ, ತಂದೆ ಕುಂದ್ರಿ. ತಾವೇನ್ ಹಾಡ್ ತಗೊಂತಿರೋ, ತಂಡ ತಗೊಂತಿರೋ? ಅದೆಲ್ಲ ಇರ್ಲಿ, ಕೂತ್ಕೊಳ್ಳಿ. ಈಗ ನನಗೆ ನಿಮ್ ಕಂಪ್ನಿಯಿಂದ ಒಬ್ಬ ಒಳ್ಳೆ ನಟ ಬೇಕು. ನಾನು ಹೇಳ್ದಂಗೆ ಕೇಳೋ ನಟನ್ ಕೊಟ್ರೆ ನಾನು ಹೊಟ್ಟೆ ತುಂಬಾ ಕುಡ್ದಂಗಾಗತ್ತೆ. ಏನ ಹಾಲ್ನ. ನಟರು ಬೇಕು ಅಂದ್ರೆ ನೀವು ಕಂಪನಿ ಚಾಲು ಮಾಡ್ತೀರಿ ಅಂದಂಗಾತು. ಎದಕ್ ಮಾಡ್ತೀರಿ ನಾಟಕ ಕಂಪನಿ? ನಮ್ಗೆ ಸಾಕಾಗಿ ಹೋಗಿದೆ. ನಿಂದ್ರದಲ್ರಿ ಅವರು ಓಡಿ ಹೋಗ್ಬಿಡ್ತಾರೆ. ನಾರಾಯಣಪ್ಪನವ್ರೆ, ನಾನು ನಾಟಕದ ಕಂಪ್ನಿ ಓಪನ್ ಮಾಡ್ತಾ ಇಲ್ಲ, ಇದು ಬೇರೆನೆ. ನೀವು ಕಳಿಸ್ಕೊಡ್ತೀರಲ್ಲ ನಟ, ಅವನಿಗೂ ಕೂಡ 5,000 ರೂಪಾಯಿ ಕೊಡ್ತೀನಿ. ನಿಮ್ಗೂ 5,000 ರೂಪಾಯಿ ಅಂದ್ರೆ 15 ದಿವಸಕ್ಕೆ ಮಾತ್ರ. ಅಲ್ಲಿಗೆ ನಿಮ್ಗೆ 75,000, ಆ ಹುಡುಗರಿಗೆ 75,000. 75,000 ರೂಪಾಯಿನ್ರ? ಅಯ್ಯೋ, ಮದ್ದು ಕೊಡ್ರಿ ಅಪ್ಪ. ಕುರುಕ್ಷೇತ್ರ ನಾಟಕ ಆಡ್ಬೇಕು ಅಂತ ಬಹಳ ದಿನದಿಂದ ಆಸೆ ಅದೇ. ಆದ್ರೆ ಈಗ ನೀವು ಕಳಿಸ್ಕೊಡ್ತಿರೋ ನಟನ್ ಕೈಲಿ ಕೂಡ ನಾನು ಮಾಡಿಸ್ತಾ ಇರೋದು ಬೆನಿಫಿಟ್ ಶೋನೆ. ಇನ್ನೊಬ್ರು ಉದ್ಧಾರಕ್ಕೋಸ್ಕರ ನಾನು ಎಷ್ಟು ಬೇಕಾದ್ರೂ ಖರ್ಚು ಮಾಡಕ್ ಸಿದ್ಧವಾಗಿದ್ದೀನಿ. ನಿಮ್ಮ ಫೇಸ್ ಕಟ್ ನೋಡಿದ್ರೆ ಗೊತ್ತಾಗ್ತದ್ರಿ ಅಪ್ಪ. ಸಜ್ಜನಿಕೆ ಅನ್ನೋದು ನಿಮ್ ಮುಖದಾಗ ತಾಂಡ್ ಮಾಡ್ತದ. ನೀವು ಕೇಳ್ದಂಗೆ ಒಳ್ಳೆ ನಟ್ರಿ ಯಾರದಾರಪ್ಪ? ಎಲ್ಲ ಫೇಸ್ ಕಟ್ಟು ಹಳೇದಾಗಿಬಿಟ್ಟವೆ. 1 ಮಿನಿಟ್ ಇರ್ರಿ, ಬರ್ತೀನಿ. ಏ ರವಿ ರವಿ ರವಿ, ಬಾರೋ, ಲಗುನ್ ಬಾರೋ. ಇಲ್ಲಿ ಯಾರು ಕುಂತ ನೋಡಲ್ಲಿ? ಯಾರಣ್ಣ? ಅವ್ರು ನಮ್ಮ ಪಾಲಿನ ಚಿನ್ನದ ಗಣಿಲೆ ತಮ್ಮ. ನೀನೊಂದ್ 15 ದಿನ ಲೇಟ್ ಆಗಿ ಬಳ್ಳಾರಿ ಕ್ಯಾಂಪ್ಗೆ ನಡೀತದೆ. ಯಾಕೆ? ಯಾಕಂದ್ರೆ ಅವ್ರಿಗೆ 15 ದಿನದ ಮಟ್ಟಿಗೆ ಒಳ್ಳೆ ಅಭಿನಯ ಮಾಡೋ ನಟ ಬೇಕಂತೆ. ಒಪ್ಕೊಂಡ್ಬಿಡಪ್ಪ, ಇದರಿಂದ ನನಗೂ ಒಳ್ಳೇದು ನಿನಗೂ ಒಳ್ಳೇದು, ರೊಕ್ಕ ಕೊಡ್ತಾರೆ, ಕುರುಕ್ಷೇತ್ರ ನಾಟಕ ಆಡಿಬಿಡ್ತೀನಿ. ಕೆಲ್ಸ ಏನಂತ ಗೊತ್ತಾಗ್ಲಿಲ್ವಲ್ಲ? ಎಲ್ಲ ಅವ್ರು ಹೇಳ್ತಾರೆ, ಒಪ್ಕೊಂಡ್ಬಿಡಪ್ಪ ನೀನು. ವೇಷ ಬದಲಾಯಿಸದ ನನ್ನಿಂದ ಸಾಧ್ಯ ಅಲ್ಲಪ್ಪ. ನಿಮ್ದೊಳ್ಳೆ ತಮಾಷೆ ಆಯ್ತಲ್ಲ ಸರ್. ಆಗಲ್ಲ ಅಂತ ಮಾತ್ರ ಹೇಳ್ಬೇಡಪ್ಪ. ಇದು ಒಂದ್ ನಾಟಕ ಅಂತ ತಿಳ್ಕೊಳಪ್ಪ. ಒಬ್ಬನಿಗೆ ಜೀವದಾನ ಮಾಡುವಂತ ತಪ್ಪನ್ನ ತಪ್ಪು ಅಂತ ತಿಳ್ಕೊಬೇಡ. ಒಳ್ಳೆ ಪಜಿತಿ ಸಿಕ್ಕಾಗ್ತಿರ್ಲ ಸರ್. ನಾನ್ ಮೊಮ್ಮಗ ಅಂತ ಹೋದ್ರೆ ತಾತ ಹೇಗ್ ನಂಬ್ತಾನೆ? ಡೌಟ್ ಬಂದ್ರೆ ಇಬ್ರು ಸಿಕ್ಕಾಕೊಂಡ್ಬಿಡ್ತೀವಿ. ನನ್ ಕೈಲಾಗಲ್ಲಪ್ಪ. ಇಲ್ಲಪ್ಪ, ಹೇಗೇನೋದನ್ನ ಹೇಳ್ತೀನಪ್ಪ. ತಾತ ಮೊಮ್ಮಗನ್ ನೋಡಿರೋದು 1 ವರ್ಷದ ಕೂಸ್ನಲ್ಲಿ. ಆ ಮೊಮ್ಮಗ ಎಲ್ಲಿದಾನೋ ಅಥವಾ ಇದಾನೋ ಇಲ್ವೋ ಅದೇ ಗೊತ್ತಿಲ್ಲ. ಅದೇ ಕೊರಗಿನಲ್ಲಿ ತಮ್ಮ ಭಾವ ಹಾಸಿಗೆ ಹಿಡಿದ್ಬಿಟ್ಟಿದ್ದಾನೆ. ಡಾಕ್ಟ್ರು ಕೂಡ ಇನ್ನೊಂದು 10 ದಿವಸ ಅಥವಾ 15 ದಿವಸ ಬದುಕಬಹುದು ಅಂತ ಹೇಳಿದ್ದಾರೆ. ಭವ್ಯವಾಗಿ ಬಾಳಿ ಬೆಳಗಿದ ಜೀವ ಕೊನೆ ಗಳಿಗೆಯಲ್ಲಾದ್ರೂ ಕೂಡ ಅವರು ಸುಖವಾಗಿ ನೆಮ್ಮದಿಯಾಗಿರ್ಲಿ ಅಂತ ನಾನು ನಿನ್ನ ಕರ್ಕೊಂಡು ಹೋಗಿ ಬಂದಿದ್ದೀನಿ. ಇಲ್ಲ ಅಂತ ಮಾತ್ರ ಹೇಳ್ಬೇಡಪ್ಪ. ನಮ್ಮನೆ ಶಾಂತಿ ಕಾಪಾಡು. ಇದು ಕೈ ಅಲ್ಲಪ್ಪ, ಕಾಲು ಅಂತ ತಿಳ್ಕೊ. ಇಲ್ಲ ಅಂತ ಮಾತ್ರ ಹೇಳ್ಬೇಡ. ಒಂದು 15 ದಿವಸ ಮಾತ್ರ. ಆಮೇಲೆ ನಿನಗೆ ಇಷ್ಟ ಬಂದ ಕಡೆ ನೀನು ಹೋಗ್ಬೋದು. ಆಯ್ತು ಸರ್, ನೀವ್ ಇಷ್ಟೊಂದು ಕೇಳ್ಕೊಂಡ್ಮೇಲೆ ಅದು ನಾನ್ ಬರೋದ್ರಿಂದ ಒಂದ್ ಜೀವಕ್ಕೆ ಶಾಂತಿ ಸಿಗುತ್ತೆ ಅನ್ನೋದಾದ್ರೆ ನಾನು ಖಂಡಿತ ಒಪ್ಕೊಂಡ್ ಬರ್ತೀನಿ ಸರ್. ಸಂತೋಷ ಆಯ್ತಪ್ಪ, ಸಂತೋಷ ಆಯ್ತು. ನಾಳೆ ನಾನು ಬಂದು ತಾತನ ಹತ್ರ ಮೊಮ್ಮಗ ಹೇಗಿರ್ಬೇಕು, ಯಾವ ತರ ನಡ್ಕೋಬೇಕು, ಏನೇನು ಬಟ್ಟೆ ಹಾಕೋಬೇಕು ಎಲ್ಲ ಬಿಡಿಸಿ ಹೇಳ್ತೀನಿ. ನಂತರಲ್ಲ ಸರ್, ಆ ತಾತ ಯಾರು ಅಂತ ಕೇಳ್ಬಹುದಾ ಸರ್? ಆ ಧೀಮಂತ ವ್ಯಕ್ತಿ ಊರಿನಲ್ಲಿ ಯಾರಿಗ್ ತಾನೇ ಗೊತ್ತಿಲ್ಲಪ್ಪ. ಕೊಡಗೈ ದಾನಿ, ವಾಣಿಜ್ಯೋದ್ಯಮಿಗಳಿಗೆ ಸಿಂಹ ಸ್ವಪ್ನವಾಗಿರುವ ಸಾವುಕಾರ್ ನೀಲ್ಕಂಠಯ್ಯ. ನೀಲ್ಕಂಠಯ್ಯ ಅವ್ರಂದ್ರೆ ಮೇಡಮ್ ಚಂದ್ರ ಅವ್ರ ತಾತ. ಸರ್, ಏನ್ ಮಾಡೋದು? ಯಾರು ಬೇಕಾಗಿತ್ತು? ಚಂದ್ರ ಮೇಡಮ್ ನೋಡ್ಬೇಕಾಗಿತ್ತು. ಅವರಿಲ್ಲ. ಅಯ್ಯೋ, ಅರ್ಜೆಂಟಾಗಿ ನೋಡ್ಬೇಕಾಗಿತ್ತಲ್ಲ. ಪರವಾಗಿಲ್ಲ, ಅವ್ರು ಬರೋರ್ಗು ಇಲ್ಲೇ ವೇಟ್ ಮಾಡ್ತೀನಿ. ಮಾಡಿ 4 ದಿನ ಆಗುತ್ತೆ ಅವ್ರು ಬರೋಕೆ. ಯಾಕೆಂದ್ರೆ ಅವ್ರು ಚೆಕಿಂಗ್ ಹೋಗಿದ್ದಾರೆ ನಂಜನಗೂಡು ರೈಸ್ ಮಿಲ್ಗೆ. ಬರೋದು 4 ದಿವಸ ಆಗುತ್ತೆ. 4 ದಿನ ಆಗುತ್ತಾ? ಮತ್ತೆ ಯಾಕೆ ತಿಳಿಸೋದು?
ನೀನು ಸೂರ್ಯ. ನೀನು ಹೌದ್ ತಾತ. ಇವ್ ನನ್ನ ಮಗ ಅಪ್ಪಾಜಿ, ಸೂರ್ಯ ಅಂತ ಹೆಸರಿಟ್ಟಿದ್ದೀನಿ. ಇವನಿ ಮನೆನ ಸೂರ್ಯನ ಹಾಗೆ ಬೆಳಗ್ತಾನ ಅನ್ನೋ ಭರವಸೆ ನನಗಿದೆ. ಸೂರ್ಯ, 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 ಸೂರ್ಯ. ಅಂದ್ರೆ ನಿನ್ನ ಹೆಸರು ಸೂರ್ಯ, ನೀನು ಈ ಮನೆ ಮೊಮ್ಮಗ ಅಲ್ಲ? ಹೌದು. ನಮ್ಮ ತಂದೆ ಹೆಸರು ಶಶಿಧರ್, ತಾಯಿ ಹೆಸರು ಸರಸ್ವತಿ ಅಂತ. ಅದ್ ಸರಿ, ನಿನಗೆ ಇದ್ದಕ್ಕಿದ್ದ ಹಾಗೆ ತಾತನ್ ನೋಡೋ ಆಸೆ ಯಾಕೆ ಬಂತು? ಏನ್ ಸರ್ ಹೀಗೆ ಕೇಳ್ತಾ ಇದ್ದೀರಾ? ಅಂದ್ರೆ ಇಷ್ಟು ದಿವಸ ಇಲ್ಲದೆ ಈಗ ಇದ್ದಕ್ಕಿದ್ದ ಹಾಗೆ ದಿಢೀರ್ ಅಂತ ಪ್ರತ್ಯಕ್ಷ ಆಗಿದೆಯಲ್ಲ, ಅದಕ್ಕೆ. ಇಷ್ಟು ದಿನ ನನ್ಗೊಬ್ಬ ತಾತ ಇರೋ ವಿಷಯ ನಮ್ಮಮ್ಮ ನನಗೆ ಹೇಳಿರ್ಲಿಲ್ಲ. ಅವ್ರು ಹೇಳಿದ್ರು ಹುಡ್ಕೊಂಡ್ ಬಂದಿದ್ದೀನಿ. ನಿಮ್ ತಾಯಿನ ಯಾಕೆ ನೀನ್ ಇಲ್ಲಿ ಕರ್ಕೊಂಡ್ಬರ್ಲಿಲ್ಲ? ಕರ್ಕೊಂಬರಕ್ಕಾಗೋದಿಲ್ಲ, ಯಾಕಂದ್ರೆ ಅವ್ರು ಬದುಕಿಲ್ಲ. ನಿಮ್ಮಮ್ಮ ತೀರ್ಕೊಂಡ್ರ ಕಂದ? ಹೌದು ತಾತ. ನಮ್ಮಮ್ಮ ಸಾಯಕ್ಕೂ ಮುಂಚೆ ನಿನ್ಗೊಬ್ಬ ತಾತ ಇದ್ದಾರೆ ಕಣೋ ಸೂರ್ಯ. ನನ್ ಬಿಟ್ಟು ಈ ಪ್ರಪಂಚದಲ್ಲಿ ನಿನ್ಗೆ ಯಾರಾದ್ರೂ ರಕ್ತ ಸಂಬಂಧಿ ಇದ್ದಾರೆ ಅಂದ್ರೆ ಅದು ನಿಮ್ ತಾತ ಒಬ್ರೇ ಕಣೋ ಅಂತ ಹೇಳಿ ತೀರ್ಕೊಂಡ್ರು. ಅದಕ್ಕೆ ಒಂದ್ಸಲ ನಿಮ್ಮನ್ನ ಕಣ್ತುಂಬ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ನೋಡ್ಕೊಂಡು ಹೋಗೋಣ ಅಂತ ಬಂದ್ಯಾ? ಈ ಮನೆ ನೋಡಿದ್ಮೇಲೆ ಇಲ್ಲೇ ಇರ್ಬೇಕು ಅನಿಸ್ತಾ ಇಲ್ಲ? ನಿಮ್ದೊಳೆ ತಮಾಷೆ ಆಯ್ತಲ್ಲ ನನಗೆ. ನನಗೆ ಯಾಕೆ ಸರ್ ಹಾಗನ್ಸ್ಬೇಕು? ಈ ಮನೆ, ಈ ಆಸ್ತಿ, ಈ ಮನೆ ಮೊಮ್ಮಗ ಅಂದ್ಮೇಲೆ ಇದೆಲ್ಲ ನಿನಗ್ ಸೇರ್ಬೇಕಾಗ್ತಾನೆ. ನೋಡಿ, 25 ವರ್ಷದಿಂದ ಇವೆಲ್ಲ ಗೊತ್ತಿಲ್ಲದೆ ಬದುಕ್ತವ್ ನಾನು. ಇನ್ ಮುಂದೆನೂ ಹಾಗೆ ಬದುಕ್ತೀನಿ. ನಮ್ಮಮ್ಮ ಆಸೆ ಇಲ್ಲದೆ ಹ್ಯಾಕ್ ಬದುಕಬೇಕು ಅಂತ ತೋರ್ಸ್ಕೊಟ್ಟಿದ್ದಾಳೆ. ನಮ್ಮಪ್ಪನ ನೋಡಿ ನೆನ್ಪಂತೂ ನಮಗಿಲ್ಲ. ಅಟ್ಲೀಸ್ಟ್ ನಮ್ಮ ತಾತನ್ ನೋಡಿ ಅವ್ರ ಕಾಲಿಗೆ ಬಿದ್ದು ಆಶೀರ್ವಾದ ತಗೊಂಡು ಹೋಗೋಣ ಅಂತ ಬಂದೆ. ನನಗೆ ನನ್ನ ಆಸ್ತಿ ಐಶ್ವರ್ಯ ಎಲ್ಲ ನಮ್ಮ ತಾತನೇ. ಇವ್ರನ್ನ ನೋಡಕ್ ನನ್ಗೆ ಆಗಾಗ ಅವಕಾಶ ಮಾಡಿಕೊಟ್ರೆ ಸಾಕು, ಇನ್ನೇನು ಬೇಡ. ತಾತ, ನಾನು ಹೋಗ್ತೀನಿ ತಾತ. ಎಲ್ಲೂ ಹೋಗೋದು? ಯಾಕೆ ಅಂತ? ನನ್ನ ಬಿಟ್ಟು ನೀನು ಹೊರಟೋಗ್ತೀಯ ಸೂರ್ಯ? ಇಲ್ಲ, ನಾನು ನಿನ್ನ ಕಳ್ಸ್ಕೊಡಲ್ಲಪ್ಪ, ನಾನು ನಿನ್ನ ಕಳ್ಸ್ಕೊಡಲ್ಲ. ಸೂರ್ಯ, ಇದು ನಿನ್ನ ಮನೆ ಕಣೋ, ನಿಮ್ಮಪ್ಪ ಹುಟ್ಟಿ ಬಾಳಿ ಬದುಕಿದ ಮನೆ ಕಣೋ. ದೇವರಿದ್ದಾನೆ ಅನ್ನೋದಕ್ಕೆ ಇಷ್ಟೇ ಸಾಕ್ಷಿ. ಹಾಗಲ್ಲ ಕಂಡಿಲ್ಲೋ. ಸಾಕು, ಸುಮ್ಮನೆ ರಯ್ಯ. ನೀನು ಪ್ರಶ್ನೆ ಕೇಳಬೇಕು ನಿಜ, ನಿನ್ನ ಮನ್ಸಿಗೆ ಸಮಾಧಾನ ಆಗಬೇಕು ನಿಜ, ಆದರೆ ಪ್ರಶ್ನೆ ಕೇಳೋಕ್ಕೂ ಒಂದು ರೀತಿ ಇದೆ. ಹಾಗಲ್ಲ ಮಾವ, ಇದ್ದಕ್ಕಿದ್ದಕ್ಕೆ ಒಬ್ಬ ಬಂದ್ಬಿಟ್ಟು ನಾನು ನಿಮ್ಮ ಮೊಮ್ಮಗ ಅಂತ ಅಂದ್ಬಿಟ್ರೆ ನಂಬಕ್ಕಾಗತ್ತಾ? ಇವನೇನು ಇಲ್ಲೇ ಇರಬೇಕು ಅಂತ ಬಂದಿದ್ದಾನೇನ್ರಯ್ಯ? ನೀವೆಲ್ಲ ಹೇಳ್ತಾ ಇರೋ ಹಾಗೆ ಇವನ ಆಸ್ತಿಗೋಸ್ಕರ ಬಂದಿಲ್ಲ ಕಣ್ರಯ್ಯ. ಅಷ್ಟು ಗೊತ್ತಾಗಲ್ವಾ ಇವನೇ ನನ್ನ ಮೊಮ್ಮಗ ಅಂತ? ನೀನ್ ನಡಿ ಸೂರ್ಯ. ಇವೆಲ್ಲ ನಾನು ಮಾಡಿದ ಪಾಪದ ಫಲವೇ ಕಣೋ ಸೂರ್ಯ. ಅವತ್ತು ನಿಮ್ಮಪ್ಪ ನಿನ್ನ ತಾಯಿನ ಕರ್ಕೊಂಬಂದಾಗ ನಾನು ಕೋಪ ಮಾಡ್ಕೊಳ್ದೆ, ಆವೇಶ ಪಡೆದೆ, ಸ್ವಲ್ಪ ಹೊತ್ತು ಸುಮ್ಮನಿದ್ದಿದ್ರೆ ನಾವೆಲ್ಲ ಚೆನ್ನಾಗಿರ್ಬೋದಾಗಿತ್ತು. ನೀನು ಅನಾಥನಾಗಿ ಬೆಳಿಬೇಕಾಗಿರ್ಲಿಲ್ಲ. ಆದರೂ ಈಗ ನೀನು ಬಂದಿರೋದು ನಂಗೆ ತುಂಬ ಸಂತೋಷ ಅಪ್ಪ. ನನ್ನ ಆತ್ಮಕ್ಕೂ ಶಾಂತಿ ಸಿಕ್ಕಿದೆ. ಸೂರ್ಯ, ಇನ್ನೆಂದೆಂದಿಗೂ ಈ ಮನೆಯಿಂದ ಹೊರಗಡೆ ಹೋಗ್ತೀನಿ ಅಂತ ಮಾತ್ರ ಹೇಳ್ಬೇಡಪ್ಪ. ಆಯ್ತು ತಾತ, ನಾನು ಎಲ್ಗೂ ಹೋಗಲ್ಲ, ಇಲ್ಲೇ ಇರ್ತೀನಿ. ಆ, ನೀವು ಬನ್ನಿ ಆ, ಮೆತ್ತಿಗೆ. ಅಂದಹಾಗೆ ಸೂರ್ಯ, ನನ್ನ ಮೊಮ್ಮಗಳು ಚಂದ್ರ ಇಲ್ಲ, ಹಾ, ಅದೇ ಅವಳ ರೂಮು. ಅದ್ರ ಪಕ್ಕದಲ್ಲಿರೋದು ನಿನ್ನ ರೂಮು. ಅವಳು ಊರಲ್ಲಿಲ್ಲ, ಎಸ್ಟೇಟ್ಗೆ ಹೋಗಿದ್ದಾಳೆ, ನಾಳೆ ಬರ್ತಾಳೆ. ನೋಡು,
ನೀನು ನನ್ನ ಬಿಟ್ಟು ಎಲ್ಲೂ ಹೋಗ್ಬಾರ್ದು ಇಲ್ಲ ತಾತ, ಎಲ್ಗೂ ಹೋಗಲ್ಲ. ಹಾ. ನೀವ್ ರೆಸ್ಟ್ ತಗೋಬೇಕು, ಆಯಾಸ ಮಾಡ್ಕೋಬಾರ್ದು. ಹಾ. ಬನ್ನಿ. ಓಕೆ ಏನಪ್ಪ, ಏನು ಪ್ರಾಬ್ಲಮ್ ಇಲ್ಲ ತಾನೆ? ಇಲ್ಲ. ತಾತ ಆರಾಮಿದ್ದಾರಲ್ಲ? ಸಂತೋಷವಾಗಿದ್ದಾರೆ ತಾನೆ? ಅದಕ್ಕೆ ಕಣು ನಾನು ನಿನ್ನ ಕರ್ಕೊಂಡು ಬಂದಿದ್ದು. ಸರ್, ಆ ಮನುಷ್ಯನ್ ನೋಡಿದ್ರೆ ನನ್ಗೆ ಅಯ್ಯೋ ಅನ್ಸುತ್ತೆ ಸರ್. ನನಗೂ ಅಷ್ಟೇ. ಪಾಪ ಜೀವನದಲ್ಲಿ ಎಷ್ಟು ನೊಂದಿದ್ದಾರೆ. ನಾವು ಮಾಡ್ತಿರೋದು ಸರಿನೋ ಸರಿ ಇಲ್ವೋ ನನ್ಗೊಂದು ಅರ್ಥವಾಗ್ತಿಲ್ಲ ಸರ್. ಅಯ್ಯೋ, ನಾವು ಮಾಡ್ತಿರೋದು ಸರಿಗಿದ್ಯಪ್ಪ. ಇಲ್ದಿದ್ರೆ ಯಾವತ್ತ ನೆಗೆದು ಬಿದ್ದು ಹೋಗ್ತಿದ್ರು. ಈ ಗಲಾಟೆ ಒಳಗೆ ನೀನ್ ದುಡ್ಡು ಮರ್ತು ಬಿಡ್ತೀಯ. ತಗೋ, ಇಟ್ಕೋ. ಇನ್ನು ಬೇಕಾದ್ರೆ ಕೇಳು. ಬೇಡ ಸರ್. ಬೇಕಾದ್ರೆ ಕೊಡ್ತೀನಪ್ಪ. ಒಟ್ನಲ್ಲಿ ಪುಟ ತಾತನ್ ನಗ್ನಾಗ್ತಾ ಇರ್ಬೇಕಣ. ಏನ್ ಸರ್ ನೀವು, ನಾನ್ ನಾಟಕ ಕಂಪ್ನಿಯವನಲ್ವಾ, ಅವ್ರನ್ನ ಸಂತೋಷವಾಗಿ ಇಟ್ಕೋತೀನಿ. ಹಾ. ನನ್ ಕರ್ತವ್ಯ. ಧೈರ್ಯವಾಗಿರು. ಓಕೆ. ಅಪ್ಪ ದೇವ್ರೆ, ಅಯ್ಯೋ. ಪಾಪ ಮತ್ತಲ್ಲ, ಅವಳ ತಂಗಿಯನ್ನ ಸಾಕಕ್ಕೋಸ್ಕರ ಎಷ್ಟೊಂದು ಕಷ್ಟ ಪಡ್ತಿದ್ದಾಳೆ. ಈ ದುಡ್ಡು ನೋಡ್ಕೊಟ್ರೆ ಎಷ್ಟೋ ಅನುಕೂಲ ಆಗುತ್ತೆ.